ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಗನಂಡಿಯನ್ ಕನ್ನಡತಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಂಗೆ ವಿಡಿಯೋ ನೋಡ್ತಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬೇಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ವಿಡಿಯೋದಲ್ಲಿ ಪಪ್ಪ ಸಾಂಬಾರ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಪೂರ್ತಿ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ. ಪಪ್ಪ ಸಾಂಬಾರ್ಗೆ ಏನೇನು ಬೇಕು ಅನ್ನೋದು ಮುಂಚೆನೇ ನಾನು ಕ್ಲಿಪ್ ಹಾಕಿರ್ತೀನಿ, ಎಲ್ಲ ನೋಟ್ ಮಾಡ್ಕೊಂಡು ಬರ್ಕೊಳ್ಳಿ. ತುಂಬ ಈಸಿ, ಮನೇಲಿ ತುಂಬ ರುಚಿಕರವಾಗಿ ಮಾಡ್ಬೋದು, ಎಲ್ರಿಗೂ ಇಷ್ಟಪಟ್ಟು ತಿಂತಾರೆ ಅಂತ. ಹಾಗೆಯೇ ನಮ್ಮ ಸೊಪ್ಪು ಎಲ್ಲ ತೊಗೊಂಬಂದಿದ್ರಲ್ಲ, ಸೋಸೋದು ಮೇಯ್ನ್ ಇಂಪಾರ್ಟೆಂಟು ಇದರಲ್ಲಿ. ಪಪ್ಪ ಸಾಂಬಾರು ಮಾಡಬೇಕು ಅಂತ ಅಂದರೆ ಸೊಪ್ಪಲ್ಲಿ ಎಲ್ಲ ಹುಳಗಳು ಇರ್ತವೆ, ಗೂಡು ಇರ್ತವೆ, ನೋಡಿಕೊಂಡು ಕ್ಲೀನ್ ಮಾಡಿಕೊಂಡೆ ನೆಕ್ಸ್ಟ್ ನೀವು ಸೊಪ್ಪನ್ನ ಹಚ್ಕೋಬೇಕು. ಡೈರೆಕ್ಟ್ ಹಾಗೆ ಹಚ್ಕೊಂಬಿಟ್ರೆ ಅದರಲ್ಲಿರೋದೆಲ್ಲ ನಮ್ಮ ಹೊಟ್ಟೆಗೆ ಹೋಗಿರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಸ್ಟೆಪ್ ಬಂದು ನಾವು ಸೊಪ್ಪನ್ನ ನೆನಾಕಬೇಕು. ಒಂದು 2 ಅವರ್ಸ್ ಆದರೂ ನೆಂದ್ರೇ ತುಂಬ ಚೆನ್ನಾಗಿ ಅದರಲ್ಲಿರೋದೆಲ್ಲ ಮಣ್ಣೆಲ್ಲ ಬಿಟ್ಕೊಂಡು ಸೊಪ್ಪು ಫುಲ್ಲು ಕ್ಲೀನ್ ಆಗುತ್ತೆ. ಸೊಪ್ಪೆಲ್ಲ ಕ್ಲೀನಾಗೆ ತೊಳೆದು ಸೈಡಲ್ಲಿ ಇಟ್ಕೊಂಡು ನೆಕ್ಸ್ಟ್ ನಾನು ಅದು ಸಾಂಬಾರಿಗೆ ಏನೇನು ಬೇಕು ಅಂತ ಎಲ್ಲ ಟೊಮೊಟೊ, ಈರುಳ್ಳಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಬದನೆಕಾಯಿ, ಕೊತ್ತಂಬರಿ ಎಲ್ಲ ರೆಡಿ ಮಾಡಿಕೊಂಡು ಹಚ್ಕೊಂಡು ಕ್ಲೀನಾಗಿ ತೊಳ್ಕೊಂಡು ಮಾಡಿಟ್ಕೋಬೇಕು. ನಾನು ಬದನೆಕಾಯಿ 1, ಈರುಳ್ಳಿ 2, ಟೊಮೊಟೊ 2 ನಾನು ಮುಂಚೆನೇ ಇಂಗ್ರೀಡಿಯೆಂಟ್ಸ್ ಏನೇನು ಹಾಕಬೇಕು ಅನ್ನೋದು ನಿಮ್ಗೆ ತಿಳಿಸಿದ್ದೀನಿ. ಮೆಣಸಿನ್ಕಾಯಿ 10ರಿಂದ 11 ಹಾಕಿದ್ದೀನಿ, ಖಾರ ಇರುತ್ತೆ. ಹಾಗೆ ಖಾರದ ಪುಡಿನೂ ಕೂಡ ಯೂಸ್ ಮಾಡ್ತೀನಿ, 1 ಟೇಬಲ್ ಸ್ಪೂನು. ಯಾಕಂದರೆ ಈ ಪಪ್ಪ ಸಾಂಬಾರಿಗೆ ಖಾರ ಅದ್ವಾ ಇದ್ರೆ ತುಂಬ ಚೆನ್ನಾಗಿರುತ್ತೆ, ಅನ್ನಕ್ಕಂತೂ ಸಖತ್ತಾಗಿರುತ್ತೆ ಮಾತ್ರ. ಪಪ್ಪ ಸಾಂಬಾರು ಬೇಳೆ ಜಾಸ್ತಿ ಹಾಕಿ ಮಾಡೋದ್ರಿಂದ ತುಂಬ ಟೇಸ್ಟ್ ಆಗುತ್ತೆ, ಅಂದರೆ ಜಾಸ್ತಿನೂ ಹಾಕ್ಬಾರ್ದು. ಪಪ್ಪ ಸಾಂಬಾರು ಮೇಯ್ನು ತೊಗರಿ ಬೇಳೆನೇ ಇಂಪಾರ್ಟೆಂಟು. ನಾನು ದಪ್ಪದಲ್ಲೇ ಹಚ್ಕೊತೀನಿ. ಏನಕ್ಕೆ ಅಂತಂದರೆ ನಾವು ಮಸಿತೀವಲ್ಲ ಪಪ್ಸ್ನ, ಸರಿ ಹೋಗುತ್ತೆ. ಆವಾಗ ಸಣ್ಣಗೆ ಹಚ್ಕೊಂಡ್ರೂ ಮಸಿಯದೆ, ದಪ್ಪಕ್ಕೆ ಹಚ್ಕೊಂಡ್ರೂ ಮಸಿಯದೆ. ನಾವು ಕೂಗಿಸ್ತೀವಲ್ಲ 3ರಿಂದ 4 ಕೂಗು ವಿಷಲ್ ಕೂಗಿಸ್ದಾಗ ಅದು ಫುಲ್ಲು ಮೆಲ್ಟಾಗಿರುತ್ತೆ. ನಾನು ಬೇಳೆನ 1.5 ಗ್ಲಾಸ್ ಹಾಕ್ತಿದ್ದೀನಿ. ಚಿಕ್ಕ ಕಾಫಿ ಲೋಟದ ಕುಡಿತೀವಲ್ಲ, ಕಾಫಿ ಲೋಟದಲ್ಲಿ 1.5 ಗ್ಲಾಸ್ ಹಾಕ್ತಾಯಿದ್ದೀನಿ, ಸಾಕು. ಆ ಸೊಪ್ಪಿಗೆ ಆ ಟೊಮೊಟೊ, ಈರುಳ್ಳಿ ಹಾಗೆಯೇ ಬೇಳೆಗೆ ಸಮ ಪ್ರಮಾಣದಲ್ಲಿ ಇರುತ್ತೆ ಅಂತ. ಸೊಪ್ಪೆಲ್ಲ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೆ, ಅದಕ್ಕೆ ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ಹಚ್ಕೊಂಡು ಇಟ್ಕೊಂಡಿದ್ದೆ. ಹಾಗೆಯೇ ಬದನೆಕಾಯಿ ಹಚ್ಚಿಟ್ಕೊಂಡಿದ್ದೆ. ಎಲ್ಲ ಕುಕ್ಕರ್ಗೆ ಹಾಕಿ ಇಡಬೇಕು. ಫಸ್ಟು ಸೊಪ್ಪು, ಆಮೇಲೆ ತರಕಾರಿ ಅಂದರೆ ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ. ಹಾಗೆ ನಾನು ಮುಂಚೆನೇ ಬಿಸಿನೀರ ಕಾಯಿಸಿಟ್ಕೊಂಡಿದ್ದೆ, ಅದಕ್ಕೆ 1.5 ಸ್ಪೂನು ನಾನು ಜೀರಿಗೆ ಕೂಡ ಹಾಕಿ 3 ವಿಷಲ್ ಕೂಗಿಸ್ದೆ. ಸೊಪ್ಪು ಮತ್ತು ಸಪ್ಪನೀರು ಸಪ್ರೇಟ್ ಮಾಡಿ ಸೊಪ್ಪನ್ನ ಮಸ್ತ್ ಇಟ್ಕೊಬಿಟ್ಟು ಆಮೇಲೆ ಒಗ್ಗರಣೆಗೆ ಹಾಕಿ ಸೊಪ್ಪನ್ನೆಲ್ಲ ಮತ್ತು ಸಪ್ಪನೀರನ್ನ ಮಿಕ್ಸ್ ಮಾಡಿಬಿಟ್ಟು ಒಗ್ಗರಣೆ ಹಾಕ್ಬಿಟ್ರೆ ಅದಕ್ಕೆ ಧನಿಯಾ ಪುಡಿ, ಖಾರದ ಪುಡಿ, ಅರಿಶಿನ ಹಾಕಿ ಉಪ್ಪು ಹಾಕ್ಬಿಟ್ರೆ ಸಾಂಬಾರು ರೆಡಿ ಆಗುತ್ತೆ. ನಿಮಗೆ ಈ ಪಪ್ಪ ಸಾಂಬಾರು ಇಷ್ಟ ಆಗಿರುತ್ತೆ ಅಂದ್ಕೊಂಡು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಸಿಗೋಣ. ಬೈ ಬೈ, ಟೇಕ್ ಕೇರ್.